ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಮೇಲೆ ಇವರು ತಮ್ಮ ಮೇಲೆ ತಾವು ಅಬ್ಸೆಸ್ಡ್ ಆಗಿದ್ದಾರೆ ಅನ್ನೋ ಆರೋಪವಿದೆ. ಭಗವಂತ್ ಅವರೇ, ನಾನು ನೋಡಿದಾಗೆ ಇತ್ತೀಚೆಗೆ ನಿಮ್ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗ್ಬಿಟ್ಟಿದೆ. ನಿಮ್ಮನ್ನ ನೀವು ಕನ್ನಡಿಲಿ ನೋಡ್ಕೊಂಡು ಹೇಳ್ತೀರಿ ಭಗವಂತ್, ಆಮೇಲೆ ಹೇಳ್ತೀರಿ ತುಸ್ಸಿ ಕಮಾಲ್ ಕಿತ್ತಾ ಮಾನ್ ಸಾಬ್. ನಾನು ಪಾರ್ಲಿಮೆಂಟಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದೀನಿ. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನನಗೆ ನಾನೇ ಸಾಬ್ ಅಂತ ಹೇಳ್ತೀನಿ, ಮಾನ್ ಸಾಬ್. ಏನಪ್ಪ, ನಿಮಗೆ ನೀವೇ ಮರ್ಯಾದೆನ ಮೊದಲು ಕೊಟ್ಕೊಳ್ಳಿ. ಯಾಕಂದ್ರೆ ಹೊರಗಡೆಯಿಂದ ನಿಮಗೆ ಮರ್ಯಾದೆ ಬೇಕು ಅಂದ್ರೆ ಮಾಡಲೇಬೇಕು. ರಜತ್, ಇಲ್ಲೇ ನ್ಯೂಸ್ ಕೂತ್ಕೊಂಡಿದ್ದಾರಲ್ಲ, ನಾನು ಅವ್ರಿಗೂ ಹೇಳ್ಬೇಕಂತಿದ್ದೀನಿ. ಮೊಟ್ಟೆಯ ಹಣೆಬರದಲ್ಲಿ ಒಡೆಯೋದನ್ನೋದು ಬರ್ದಿದೆ. ಮೊಟ್ಟೆ ಒಡಿಲೇಬೇಕಾಗುತ್ತೆ. ಆದರೆ ಆ ಮೊಟ್ಟೆ ಒಂದು ವೇಳೆ ಹೊರಗಡೆ ಫೋರ್ಸಿಂದ ಒಡೆದೋದ್ರೆ ಆಗ ಅದರೊಳಗಿರೋ ಜೀವನ ಮುಗ್ದು ಹೋಗುತ್ತೆ. ಒಂದು ವೇಳೆ ಆ ಮೊಟ್ಟೆ ಒಳಗಡೆ ಫೋರ್ಸಿಂದ ಒಡೆದೋದ್ರೆ ಆಗ ಜೀವನ ಶುರು ಆಗುತ್ತೆ. ನೀವು ಯಾರು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹೊರಗಡೆ ಯಾರಾದರೂ ಡಿಸೈಡ್ ಮಾಡ್ತಾರಾ ನೀವು ಇದಾಗ್ಬೋದು ಅಂತ, ನೀನು ಅದಾಗ್ಬೋದು ಅಂತ, ನಿನ್ ಕೆಲ ಅದು ಮಾಡೋಕ್ಕಾಗಲ್ಲ, ನಿನ್ ಕೆಲ ಇದು ಮಾಡೋಕ್ಕಾಗತ್ತೆ ಅಂತ? ನಿನಗೆ ಎಲ್ಲ ಗೊತ್ತಿದೆ. ಎಲ್ಲಕ್ಕಿಂತ ದೊಡ್ಡ ಜಡ್ಜು ಮತ್ತೆ ತುಂಬಾ ದೊಡ್ಡ ಕ್ರಿಟಿಕ್ಕು ನಿಮಗೆ ನೀವೇ ಆಗಿರ್ತೀರ. ನಿಮ್ಮ ಜಡ್ಜ್ ಆಗಿದ್ದವರು ನವಜೋತ್ ಸಿಂಗ್ ಸಿದ್ದು. ಹೌದು, ಸಿದ್ದೂರು ಒಂದ್ಸಲ ಹೇಳ್ತಾ ಇದ್ರು, ತಲೆಗೆ ಪೇಟ ಕಟ್ಕೊಂಡ್ಬಿಟ್ರೆ ಭಗತ್ ಸಿಂಗ್ ಆಗೋದಿಲ್ಲ ಅಂತ. ಭಗತ್ ಸಿಂಗ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು, ಆದ್ರೆ ಭಗವಂತ್ ಮಾನ್ ಅವರು ಪಂಜಾಬ್ ಅವ್ರನ್ನ ಗುಲಾಮ್ರು ಮಾಡ್ಬಿಟ್ರು ಅಂತ. ಅಲ್ಲ, ನಾನು ಯಾವಾಗ ಹೇಳಿದೆ ನಾನು ಭಗತ್ ಸಿಂಗ್ ಆಗ್ಬಿಟ್ಟಿದ್ದೀನಿ ಅಂತ? ನಾನಂತೂ ಅವರ ಪಾದದ ಧೂಳಿನ ಕಣಕ್ಕೂ ಸಮವಾಗಿಲ್ಲ. 23ನೇ ವರ್ಷದಲ್ಲೇ ಅವರು ಹುತಾತ್ಮರಾಗ್ಬಿಟ್ರು, ದೇಶಕ್ಕೆ ಪ್ರಾಣ ಕೊಟ್ರು. ಸೊ ನಮ್ಮ ಹಳೆ ತಲೆಮಾರಿನವ್ರನ್ನ ನಾವು ಫಾಲೋ ಅಂತೂ ಮಾಡ್ಬೋದಲ್ವಾ? ಅವ್ರ ಕನಸಲ್ಲಿ ಭಾರತ ದೇಶ ಹೇಗಿತ್ತು, ಹೇಗಾಗಬೇಕಾಗಿತ್ತು ಅಂತ. ಭಗತ್ ಸಿಂಗ್ ಜಿಯವರಿಗೆ ಯಾವತ್ತೂ ಈ ಥರದ ಚಿಂತೆ ಇರಲಿಲ್ಲ, ಈ ದೇಶ ಸ್ವತಂತ್ರ ಆಗುತ್ತೋ ಇಲ್ವೋ ಅಂತ. ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸ್ವತಂತ್ರ ಸಿಗತ್ತೆ ಅಂತ. ಆದರೆ ಅವ್ರಿಗೆ ದೊಡ್ಡ ಚಿಂತೆ ಏನಿತ್ತು ಅಂತಂದ್ರೆ ಸ್ವತಂತ್ರ ಸಿಕ್ಕಿದ ಮೇಲೆ ದೇಶ ಯಾರ ಕೈಗೆ ಹೋಗುತ್ತೆ ಅಂತ. ಆ ಚಿಂತೆ ಈಗ ನಿಜ ಆಗ್ತಾ ಇದೆ ಅಲ್ವಾ? ಈಗಲೂ 75 ವರ್ಷಗಳ ನಂತರ ನಾವು ಹೊರಗಡೆ ಬೀಜನ ನೆಡ್ತಾ ಇದ್ದೀವಿ. ಅಂಥವ್ರನ್ನ ಓಡಿಸೋದಕ್ಕೋಸ್ಕರನೇ ಭಗತ್ ಜಿ ಅಂತವರು, ಹುತಾತ್ಮ ಉಧಮ್ ಸಿಂಗ್ ನಂತವರು, ಇವರು ಹೋರಾಟ ಮಾಡಿದ ಹಾಗೇನೆ ಕರ್ತಾರ್ ಸಿಂಗ್ ಸರಾಬಾ, ರಾಜ್ಗುರು ಸುಖದೇವ್, ನಮ್ಮ ಯೋಧರು ಗಲ್ಲಿಗೇರ್ಬಿಟ್ರು ಆಂಗ್ಲರನ್ನ ದೇಶದಿಂದ ಓಡಿಸೋದಕ್ಕೋಸ್ಕರ. ಇವತ್ತು ನಾವು 30-40 ಲಕ್ಷ ರೂಪಾಯಿನ ಟ್ರಾವೆಲ್ ಏಜೆಂಟ್ ಹತ್ರ ತಗೊಂಡು ನಿಂತ್ಕೊಂಡಿದ್ದೀವಿ ಆಂಗ್ಲರ ದೇಶಕ್ಕೆ ಹೋಗೋದಕ್ಕೋಸ್ಕರ. ಹಾಗಾದ್ರೆ ನಾವೇನ್ ಮಾಡಿದ್ವಿ? ಹಾಗಾದ್ರೆ ಭಗತ್ ಸಿಂಗ್ ಅವರ ಕನಸಿನ ಸ್ವಾತಂತ್ರ್ಯ ಒಂದ್ ವೇಳೆ ಅವರು ವಸಂತ ಬಣ್ಣಗಳ ಪಗಡಿ ಹಾಕ್ಕೊಂಡು ಒಂದ್ ವೇಳೆ ಎಲ್ಲಿಗಾದ್ರೂ ಹೋಗ್ತಾರೋ ಅದರಿಂದ ಯಾರಿಗಾದ್ರೂ ಏನು ತೊಂದರೆ ಆಗ್ಬಾರ್ದಲ್ವಾ? ಹಾಗೆ ನೋಡಿದ್ರೆ ಸಿದ್ದು ಸಾಹೇಬ್ರು ಕೂಡ ಸೀನಿಯರ್ ಆಗಿದ್ದಾರೆ. ನನ್ನ ಜಡ್ಜ್ ಆಗಿದ್ರು ಅವರು ಲಾಫ್ಟರ್ ಚಾಲೆಂಜಲ್ಲಿ. ಕೆಲವು ಸಲ ನನಗೆ ಅರ್ಥ ಆಗ್ತಿರ್ಲಿಲ್ಲ, ನಾನು ಅಂಥದ್ದೇನು ಹೇಳಿಬಿಟ್ಟೆ, ಇವ್ರು ನಗೋದನ್ನ ನಿಲ್ಲಿಸ್ತಾ ಇಲ್ವಲ್ಲ, ಏನು ಹೇಳಿಬಿಟ್ಟೆ ಅಂತ. ಅಂದರೆ ಅವರಿಗೆ ಅವ್ರದ್ದೇ ಆದ ಶೈಲಿ ಇರುತ್ತೆ, ಅವ್ರದ್ದೇ ಆದ ಶೈಲಿ ಇದೆ. ಈಗ ಕಾಂಗ್ರೆಸ್ಸಲ್ಲಿದ್ದಾರೆ, ಮೊದಲು BJP ಇದ್ರು ಅವರು. ಆದರೆ ಅದಕ್ಕಿಂತ ಮುಂಚೆ ಕಳಿದಳದಲ್ಲಿದ್ದರು ಅವರು. ಮತ್ತು ಅವ್ರದ್ದಾದ ಶೈಲಿ ಇದೆ. ಅವರೊಬ್ಬರೇ ಹುಲಿ. ಅದೇ ಮೋದಿಗೋಸ್ಕರ, ಅದೇ ಅಸಾರಾಮ್ಗೋಸ್ಕರ, ಅದೇ ಸೋನಿಯಾಗೋಸ್ಕರ, ಅದೇ ಮನಮೋಹನ್ ಸಿಂಗ್ಗೋಸ್ಕರ. ಸೊ ಕಮ್ಮಿ ಅಂದರೂ ನಾನು ಪರಿಸ್ಥಿತಿಗೆ ಅನುಗುಣವಾಗಿ ಮಾತಾಡ್ತೀನಲ್ವಾ? ಏನಂದ್ರೆ ಇವತ್ತಿ ಥರ ಮಾತಾಡಬಾರ್ದು. ಅವರಂತೂ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ, ಹೇಳ್ತಾ ಇರ್ತಾರೆ. ಆದ್ರೆ ಒಂದ್ ಸಮಯದಲ್ಲಿ ನೀವು ಹೇಳ್ತಾ ಇದ್ರಿ, ನಾನು ಅವರ ಫ್ಯಾನು, ಸಿದ್ದು ಸರ್ ನನ್ನ ರೋಲ್ ಮಾಡ್ಲು ಅಂತ. ಹೌದು, ಖಂಡಿತ ಅವ್ರ ಕ್ರಿಕೆಟಿಗೆ ಫ್ಯಾನ್ ಆಗಿದ್ದೀನಿ ನಾನು. ಯಾವಾಗ ಅವರು ಓಪನರ್ ಆಗಿ ಬರ್ತಾ ಇದ್ರು ಇವತ್ತು ಇದ್ದೀನಿ. ಶ್ರೀಕಾಂತ್ ಜೊತೆಲಿ ಬರ್ತಾ ಇದ್ರು ಓಪನರ್ ಆಗಿ. ಸೊ ಅವಾಗ ಕ್ರಿಕೆಟ್ ನೋಡ್ತಾ ಇದ್ವಿ. ಸೊ ಸುದ್ದಿ ಸಾಹೇಬ್ರ ಫ್ಯಾನ್ ಆಗಿದ್ದೆ. ಹಾಗಾಗಿ ಇದರಲ್ಲೇನು ತಪ್ಪಿಲ್ವಲ್ಲ. ಆದ್ರೆ ರಾಜಕೀಯದಲ್ಲಿ ನಾನು ಕೇಳಿದಾಗೆ ಒಂದ್ಸಲ ಎಂತ ಅವಕಾಶ ಇತ್ತು ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇವ್ರನ್ನೇ ಫೇಸ್ ಮಾಡಬೇಕು ಅಂತಿದ್ರಂತೆ. ನಾನು ಖುದ್ದಾಗಿ ಒಂದು ಅರವಿಂದ್ ಜಿ ಅವ್ರ ಹತ್ರ ಮಾತುಕತೆಗೆ ಹೋಗಿದ್ದೆ. ಒಂದು ವೇಳೆ ನವಜೋತ್ ಸಿಂಗ್ ಸಿದ್ದು ಅವರು ಪಾರ್ಟಿಗೆ ಬರಬೇಕು ಅಂತಿದ್ರೆ, ಅಂದರೆ ಒಂದು ವೇಳೆ ಅವ್ರು ಹೇಳಿದ್ರೆ ನನ್ನ ಮುಖ್ಯಮಂತ್ರಿ ಮಾಡು ಅಂತಂದರೆ, ನನ್ನ ಹತ್ರ ಕೇಳೋಂಥ ಯಾವ ಅಗತ್ಯನೂ ನಿಮಗಿಲ್ಲ, ನೀವು ಮಾಡಿಬಿಡಿ, ನಾನು ಹೇಳ್ತಾ ಇದ್ದೀನಿ. ಅಂದರೆ ಅವ್ರ ಟಾಪ್ ಪೋಸ್ಟಲ್ಲಿ ಇರಲಿ, ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಕೆಳಗೆ. ನನ್ನ ಉದ್ದೇಶ ಏನು ಅಂತಂದರೆ ಪಂಜಾಬನ್ನು ಉಳಿಸೋದು ಅಷ್ಟೇ. ಪಂಜಾಬನ್ನು ಡ್ರಗ್ಸಿಂದ, ಪಂಜಾಬನ್ನು ಇದರಿಂದ ಏನು ಹೇಳ್ತೀವಿ, ನಮ್ಮ ಬ್ರೈನ್ ಡ್ರೈನ್ ಆಗ್ತಿದೆ, ಓಡೋಗ್ತಿದ್ದಾರೆ ನಮ್ಮ ಯೂತ್ಗಳು ಕೆನಡಾ ಅಮೇರಿಕಾಗೆ. ಸೊ ಇದಕ್ಕೋಸ್ಕರ ನನಗೆ ಯಾವುದೇ ರೀತಿಯ ಕುರ್ಚಿ ಇಂಪಾರ್ಟೆಂಟ್ ಆಗಿರಲಿಲ್ಲ. ಆದರೆ ಅವ್ರೇನು ಹೇಳಿದರು ಅಂತಂದರೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ನಾವೇನು ಮಾಡೋಕ್ಕಾಗತ್ತೆ? ನೋಡಿ, ನೀವು ಯಾವಾಗಲೂ ಹೇಳ್ತಿರ್ತೀರಿ ನಾನು ಪಂಜಾಬ್ನ ಬದಲಾಯಿಸೋಕೆ ಬಂದಿದ್ದೀನಿ ಅಂತ. ಸಿದ್ದೋರು ಹೇಳ್ತಾರೆ ಇವರು ಬದಲಾಯಿಸೋಕೆ ಬಂದಿಲ್ಲ ಅಂತ. 1.5 ವರ್ಷದಲ್ಲಿ ಏನೂ ಬದಲಾವಣೆನೂ ಮಾಡಿಲ್ಲ. ಭಗವಂತ್ ಅವರು ಅವ್ರ ಹೆಂಡತಿನ ಬದಲಾಯಿಸ್ಕೊಂಡಿದ್ದಾರೆ ಅಂತ.
ನೋಡಿ, ಇದರಿಂದ ಗೊತ್ತಾಗತ್ತೆ ನೋಡಿ ಬದಲಾವಣೆ ಎಷ್ಟಾಗಿದೆ ಅಂತಂದ್ರೆ ಯಾರು ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ನನಗೆ 2ನೇ ಮದುವೆ ಆಯಿತು, ಮತ್ತದು ಲೀಗಲ್ ಮದುವೆ ಆಗಿದೆ. ಗುರು ಗ್ರಂಥ್ ಸಾಬ್ ಅವ್ರನ್ನ ಮನೆಗೆ ಕರೆಸ್ಕೊಂಡು ಅವ್ರನ್ನ ಕೂರಿಸ್ಬಿಟ್ಟು 4 ಲಾಮ ತಗೊಂಡಿದ್ದೀವಿ. ಇದರಲ್ಲಿ ಯಾರಿಗೇನು ಸಮಸ್ಯೆ ಇದೆ ಹೇಳಿ? ಇದು ಪಂಜಾಬಿನ ಸಮಸ್ಯೆನಾ? ಸಿದ್ದು ಸಾಹೇಬರು ಹೇಳ್ತಾ ಇದ್ದಾರಲ್ವಾ, ಸಿದ್ದು ಸಾಹೇಬರು ಅಂದರೆ ಏನು ಬದಲಾವಣೆ ಆಗಿಲ್ಲ, ಪತ್ನಿ ಮಾತ್ರ ಬದಲಾಯಿಸಿದ್ದಾರೆ ಅಂತ. ಸೊ ಸಿದ್ದು ಸಾಹೇಬ್ರಿಗೆ ಇದಂತೂ ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೋಬೇಕಾಗಿತ್ತು. ಅವರ ಅಮ್ಮಂದು ಕೂಡ 2ನೇ ಮದುವೆ ಆಗಿತ್ತು. ಯಾರು ಗಾಜಿನ ಮನೇಲಿ ಇರ್ತಾರೋ ಅವರು ಬೇರೆಯವ್ರ ಮೇಲೆ ಕಲ್ಲು ಎಸಿಬಾರ್ದು. ಅಲ್ಲ, ನನ್ನ ವೈಫ್ ಏನಿದ್ದಾರೆ ಅವ್ರು ಡಾಕ್ಟರ್ ಆಗಿದ್ದಾರೆ, MBBS ಡಾಕ್ಟರ್ ಆಗಿದ್ದಾರೆ. ಅವಳು ರಾಜಕೀಯಕ್ಕೆ ಈಗ ಅಂದರೆ ಯಾವತ್ತೂ ಬಂದೇ ಇಲ್ಲ. ಸೋಷಿಯಲ್ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾಳೆ ಅವಳು. ಆದರೂ ಕೂಡ ನೀವು ಅವಳ ಬಗ್ಗೆ ಇಂಥ ಒಂದು ಕೆಳಗಿನ ಸ್ಥಾನಕ್ಕೆ ಬಂದ್ಬಿಟ್ಟು ನೀವು ಇಂಥ ಕಮೆಂಟ್ಸ್ಗಳನ್ನೆಲ್ಲ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ, ವ್ಯಕ್ತಿಗತವಾಗಿ ಚೆನ್ನಾಗಿರಲ್ಲ. ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ, ಈ ಥರ ಕಮೆಂಟ್ಗಳನ್ನ ಮಾಡಬಾರ್ದು, ಈ ಥರ ವಿಷಯಗಳನ್ನ ಪಬ್ಲಿಕ್ವರೆಗೂ ತರಬಾರ್ದು. ಇಲ್ಲ, ಅವರು ಇಂಥ ಪಿಚ್ಗಳ ಮೇಲೆ ಆಡಬೇಕು ಅಂತಿದ್ರೆ ನನ್ನ ಹತ್ರ ಕೂಡ ಅಂಥ ಶಾಟ್ ಇದೆ. ಯಾವತ್ತು ಈ ಮಾತನ್ನ ಹೇಳಿದ್ರಲ್ವಾ, ಅದರಲ್ಲಿ 80% ಅಷ್ಟು ಜನರಿಗೆ 2ನೇವರು, ಆ 2ನೇವ್ರಿಗೆ ಮತ್ತು ಅವ್ರ ಅಪ್ಪಂದಿರಿಗೆ 2ನೇವ್ರು ಆಗಿದ್ರು ಕೂಡ. ನಿಮ್ಗೆ ಎಲ್ಲರ ವಿಷಯ ಪಂಜಾಬಿನ ಮುಖ್ಯಮಂತ್ರಿ ಕಣ್ರಿ ನಾನು. ಇತ್ತೀಚೆಗೆ ಅವರ ಫ್ರೆಂಡ್ಶಿಪ್ ಬಾದಲ್ ಕುಟುಂಬದವ್ರ ಜೊತೆ ಆಗ್ತಾ ಇದೆ. ಅವರು ಮಜೀತಿ ಅವ್ರಿಗೆ ಹೇಳ್ತಾ ಇದ್ರು ಏನಂದ್ರೆ ಈಗ ಅಪ್ಕೊಳ್ಳೋ ಅಂತ ಟೈಮ್ ಬಂದಿದೆ ಅಂತ. ಅವರಂತೂ ನೋಡಿ ಸಿದ್ದು ಮತ್ತೆ ಮಜೇಟಿ ಅವ್ರ ನಡುವೆ ಅಂದರೆ ಒಬ್ರನ್ನೊಬ್ರು ತುಂಬಾನೇ ಬೈಕೋತಾ ಇದ್ರು, ಒಬ್ರಿಗೊಬ್ರು ವಿರುದ್ಧನೇ ಹೋರಾಡಿದ್ರು, ಮತ್ತಿಬ್ರು ಸೋತೋದ್ರು. ಗೆದ್ದಿದ್ಯಾರು? ಜೀವನ್ ಜ್ಯೋತಿ ಮೂಲಕ ಒಂದು NGO ನಡೆಸ್ತಿದ್ದಾಳೆ ನಮ್ಮೊಬ್ಳು ಹುಡುಗಿ, ಅವಳು ಗೆದ್ಲು. ಇಬ್ರು ಸೋತೋದ್ರು. ಮತ್ತೆ ಒಂದು ಫಂಕ್ಷನಲ್ಲಿ ಅವರು ಒಬ್ರಿಗೊಬ್ರು ತಪ್ಕೊಂಡ್ಬಿಟ್ರು. ಬನ್ನಿ ಅಂತ ಹೇಳ್ತಾ ಇದ್ರು. ಏನು ಹೇಳೋದು? ಆಗ ಜನಗಳು ಆಗ ನಮ್ಮನ್ನೆಲ್ಲ ಚೀಟ್ರ್ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ನಾವು ಇವರಿಂದ ಹೋಗಿ ನಾವೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ರಿಲೇಟಿವ್ಸ್ಗಳ ಜೊತೆ ನಾವು ಮಾತುಕತೆನ ನಿಲ್ಲಿಸ್ಬಿಡ್ತಾ ಇದೀವಿ. ಯಾಕಂದ್ರೆ ನಾನು ಈ ಕಡೆ ಇದ್ದೀನಿ, ಅವ್ರು ಆ ಕಡೆ ಇದ್ದಾರೆ, ಇಲ್ಲಿ ಇವರಿಬ್ಬರು ಪರಸ್ಪರ ತಪ್ಕೋತಾ ಇದ್ದಾರೆ. ಸರ್ ನೋಡಿ, ಮಾಡಬೇಕು ಅಂತಿದ್ರೆ ಒಂದು ರೀತಿಯಲ್ಲಿ ಮಾಡಿ. ಒಂದು ಶೇರ್ ಇದೆ ಗೊತ್ತಲ್ಲ, ದುಶ್ಮನಿ ಕರ್ನಿಯೇ ತೋ ಜಮ್ಕೆ ಕರೋ ಮಗರ್ ಖ್ಯಾಲ್ ಇತ್ನಾ ರಹೆ, ಕಭಿ ದುಬಾರಾ ದೋಸ್ತ್ ಬನೆ ತೋ ಶರ್ಮಿಂದ ನಾ ಹೋ. ಈಗ ಇಬ್ರಿಗೂ ನಾಚಿಕೆ ಆಗಿದೆ. ಆದರೆ ಇವರಿಬ್ಬರ ಫ್ರೆಂಡ್ಶಿಪ್ ಅನ್ನೋದೇನಿದೆ ಅದು ಭಗವಂತ್ ಮಾನ್ ಅವರ ವಿರುದ್ಧವಾಗಿದೆ. ಯಾವ ರೀತಿ ಸಿದ್ದು ಅವರು ಮಾತಾಡ್ತಾರೋ ಅದೇ ರೀತಿ ಸುಖ್ಬೀರ್ ಬಾದಲ್ ಅವರು ಮಾತಾಡ್ತಾರೆ. ಸುಖ್ಬೀರ್ ಬಾದಲ್ ಅವರು ಇತ್ತೀಚೆಗೆ ಹೇಳಿದ್ರು ಈ ಚೀಫ್ ಮಿನಿಸ್ಟರ್ ದೊಡ್ಡ ಹುಚ್ಚ ಅಂತ. ಆ್ಯಕ್ಚುಲಿ ಏನು ಅಂತಂದರೆ ಏನಂದರೆ ಪ್ರಕಾಶ್ ಸಿಂಗ್ ಬಾದಲ್ ಸೋತೋದ್ರು, ಸುಖ್ಬೀರ್ ಬಾದಲ್ ಸೋತರು, ಅವ್ರ ಅಳಿಯ ಸೋತೋದ್ರು, ಅವ್ರ ಬಾಮೈದ ಸೋತೋದ್ರು, ಅವರ ರಿಲೇಟಿವ್ಸ್ ಸೋತೋದ್ರು, ಅವ್ರ ಅಳಿಯ ಸೋತೋದ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸೋತೋದ್ರು, ಚೆನ್ನಿ ಸೋತೋದ, ಎಲ್ಲರೂ ಸೋತೋದ್ರು. ಈಗ ಇವರಿಗೆ ಈ ಮಾತು ತಡ್ಕೊಳಕ್ ಆಗ್ತಾ ಇಲ್ಲ. ಏನಂದ್ರೆ ಈ ಟೀಚರ್ ಮಗ ಮುಖ್ಯಮಂತ್ರಿ ಹೇಗಾದ ಅಂತ. ಇದರ ಅರ್ಥ ಏನು ಅಂತಂದ್ರೆ ಅವ್ರ 3.5 ಕೋಟಿ ಜನಕ್ಕೆ ಬೈತಾ ಇದ್ದಾರೆ, ಅವರೊಬ್ಬ ಹುಚ್ಚನ್ನ ಆರಿಸಿದ್ದಾರೆ ಅಂತ. ಮತ್ತೆ ಈ ಸುಖ್ಬೀರ್ ಬಾದಲ್ ಅವರೆಲ್ಲ ಯಾವ ರೀತಿ ಮಾತಾಡ್ತಾರೆ ಸರ್? ಸುಖ್ಬೀರ್ ಬಾದಲ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ದಾನೆ, ಪ್ರಕಾಶ್ ಸಿಂಗ್ ಬಾದಲ್ ಸ್ವರ್ಗೀಯರಾಗಿದ್ದಾರೆ, ಈಗ ಈ ಪ್ರಪಂಚದಲ್ಲಿ ಇಲ್ಲ. ಸುಖ್ಬೀರ್ ಬಾದಲ್ ಹೇಳ್ತಾ ಇದ್ದಾನೆ ಸ್ಟೇಜ್ ಮೇಲೆ ಒಂದ್ಸಲ ಅಲ್ಲ 2-3 ಸಲ, ನೋಡಿ ಕೂತಿದ್ದಾರೆ ಸರ್ದಾರ್ ಪ್ರಕಾಶ್ ಸಿಂಗ್ ಬಾದಲ್, ಇವ್ರು ನನಗೆ ತಂದೆ ಸಮಾನ ಅಂತ. ಬಾದಲ್ ಸಾಹೇಬ್ರಿಗೆ ನಿಂತ್ಕೊಂಡು ಹೇಳಬೇಕಾಯ್ತು ನಾನೇ ನಿನ್ನ ತಂದೆ ಅಂತ. ಸಮಾನ ಅಲ್ಲ, ನಾನೇನು ಹೇಳಿ ಸರ್? ಇದೇನಿದೆಯಲ್ಲ, ಇವ್ರೇನು ದೊಡ್ಡ ಸ್ಕೂಲಲ್ಲಿ ಓದಿದ್ದಾರೆ ಸರ್. ಈ ಪರ್ವತದ ಮೇಲಿರೋ ಸ್ಕೂಲಲ್ಲಿ ಇವರಿಗೆಲ್ಲ 100 ಮೇಲೆ ಲೆಕ್ಕ ಬರುತ್ತೆ, 100 ಕೆಳಗೆ ಬರೋದೇ ಇಲ್ಲ. ಒಂದು ವೇಳೆ ಇವರಿಗೆ 144 ಕೋಟಿ ಹೇಳಬೇಕು ಅಂತಂದ್ರೆ ಹೇಳ್ತಾರೆ 144 crores ಅಂತ. 100 ಹೇಳೋದಕ್ಕೆ ಬರುತ್ತೆ, ಆದರೆ 44 ಹೇಳೋದಕ್ಕೆ ಬರೋದಿಲ್ಲ ಇವರಿಗೆ. 44 ಅಂತ ಹೇಳೋಕ್ಕೆ ಬರಲ್ಲ ಇವರಿಗೆ. ಸರ್, ಇವರು ಅಲ್ಲಿಂದ ಓದ್ಕೊಂಡು ಬಂದಿದ್ದಾರೆ ಇವರೆಲ್ಲ.
ಪಂಜಾಬಿನ ಕಲ್ಚರ್ ಬಗ್ಗೆ ಇವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತಾರೆ. ಸಿದ್ದೋರ್ ಹೇಳ್ತಾರೆ ಮನ್ನ ಮಜ್ನು ಅಂತಾನೆ ಹೇಳಬೇಕು ಅಂತ. ಹೇಳ್ತಾನೆ ಇರಲಿ. ಯಾರು ಸಿದ್ದು ಸಾಹೇಬ್ರು? ಸಿದ್ದು ಸಾಹೇಬ್ರು ಯಾರು? ವಿಧಾಯಕರ? ನೀವ್ ಆಗೋದಕ್ಕೆ ಬಿಡ್ಲಿಲ್ವಲ್ಲ. ಅಲ್ಲ, ಸಿದ್ದು ಸಾಹೇಬ್ರು ಯಾರು ಅಂತ ಕೇಳಿದೆ. ಅವ್ರೇನು ಕಾಂಗ್ರೆಸ್ನ ಅಧಿಪತಿನ? ಇಲ್ಲ. ಹಾಗಾದ್ರೆ ಏನು? ನಿಮ್ಮ ಜಡ್ಜ್, ನಿಮ್ಮ ಗುರುಗಳು, ಇಲ್ಲ ಇಲ್ಲ, ನಿಮ್ಮ ರೋಲ್ ಮಾಡೆಲ್. ಆಮೇಲೆ ಸೋತೋಗಿದ್ದಾರೆ ಸರ್. ಮತ್ತವರ ಇನ್ನೊಬ್ಬರು ಜೊತೆಗಾರರು ಸುಖ್ಬೀರ್ ಬಾದಲ್, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಸರ್ಕಾರನ ನಡೆಸಿದ್ದಾರೆ. ಅವ್ರು ಹೇಳೋದೇನೆಂದ್ರೆ ಭಗವಂತ ಮಾನ್ ಎಷ್ಟು ಕುಡಿತಾರೆ ಅಂತಂದ್ರೆ ವಾರದಲ್ಲಿ 7 ದಿನನೂ ಮಾಯ ಆಗಿರ್ತಾರೆ ಅಂತ. ಕಳೆದ 12 ವರ್ಷಗಳಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ ಭಗವಂತ ಮಾನ್ ಅವರು ಹಗಲು ರಾತ್ರಿ ಎಣ್ಣೆ ಹಾಕ್ಕೊಂಡು ಅದ್ರ ನಶೆಯಲ್ಲೇ ಇರ್ತಾರೆ ಅಂತ. ಸರ್, ನೀವು ನಂಗೆ ಹೇಳಿ, ನಿಮ್ಮಲ್ಲಿ ಕೆಲವು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮಲ್ಲೂ ಕೆಲವರು ರಿಲೇಟಿವ್ಸ್ ಇರ್ಬೋದು, ಅವ್ರು ಕಳೆದ 12 ವರ್ಷದಿಂದ ಈ ಎಣ್ಣೆನ ಹಗಲು ರಾತ್ರಿ ಕುಡಿತಾ ಇದ್ದಾರೆ. ಯಾರಾದರೂ ಬದುಕಿದಾರಾ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಮತ್ ನನ್ನ ದೇಹದಲ್ಲಿ ಯಾವ ಕಬ್ಬಿಣದ ಲಿವರ್ ಇದೆ ಹೇಳಿ? ಇವ್ರ ಹತ್ರ ಯಾವಾಗ ಹೇಳೋದಕ್ಕೆ ಏನು ಇರೋದಿಲ್ವ ಅವಾಗ ಹೇಳ್ತಾರೆ ಈ ರೀತಿ ಎಲ್ಲ. ನಾನಂತೂ ಬೆಳಿಗ್ಗೆ 6 ಗಂಟೆ ಎದ್ಬಿಟ್ಟು ಮೊದಲನೇ ಫೈಲ್ನ ತರಿಸ್ಕೋತೀನಿ. ಮತ್ತೆ ಇಷ್ಟೊಂದು ಕೆಲಸ 70 ವರ್ಷದಲ್ಲಿ ಆಗದೆ ಇರುವಂಥ ಕೆಲಸ 1 ವರ್ಷದಲ್ಲಿ ಮಾಡಿಬಿಟ್ಟಿದ್ದೀವಿ ನಾವು. ಪಂಜಾಬ್ನಲ್ಲಿ ವಿದ್ಯುತ್ತು 88% ಮನೆಗಳಿಗೆ ಉಚಿತವಾಗಿ ಹೋಗ್ತಾ ಇದೆ ಸರ್. ಮತ್ತು ಅದರಲ್ಲಿ ಈ ಥರನೂ ಇಲ್ಲ. ನಾವು BPL ಕಡೆನೂ ಬೇರೆ ಮಾಡಿಲ್ಲ. ಅದರಲ್ಲಿ ನಾವು ಹೇಳಿದ್ವಿ 600 ಯೂನಿಟ್ ಫ್ರೀ ಅಂತ. 2 ತಿಂಗಳಿಗೆ ಒಂದ್ಸಲ ಬಿಲ್ ಬರುತ್ತೆ. 600 ಯೂನಿಟ್ಸ್. ನಿಮ್ಮ ಮನೇಲಿ 4 AC ಇರಲಿ, ಆಗಲೂ ನಿಮ್ಮಲ್ಲಿ 600 ಯೂನಿಟ್ಗಿಂತ ಕಮ್ಮಿ ಇದ್ದರೆ ನಿಮಗೂ ಫ್ರೀನೇ ಕರೆಂಟ್ ಬಿಲ್ಲು. ಫುಲ್ ಫ್ರೀನೇ. ಕರೆಂಟ್ ಇದೆ ನನ್ನ ಹತ್ರ ಪಂಜಾಬ್ನಲ್ಲಿ. ಹುಟ್ಟಾಕ್ಸಿದ್ದೀನಿ ನಾನು ಜಾರ್ಖಂಡ್ನಲ್ಲಿ ಪಚ್ವಾಡ ಕೋಲ್ ಮೈನ್ಸ್ ಇದೆ ಪಂಜಾಬ್ ಸರ್ಕಾರದ್ದು. 2015ರಿಂದ ಬಂದಾಗಿತ್ತದು. ಅದನ್ನು ಶುರು ಮಾಡಿಸಿದ್ದೀನಿ. ಮತ್ತು ಈಗ ಪ್ಯಾಡಿ ಸೀಸನ್ ಬರುತ್ತೆ, ನಾಡಿದಿಂದ ಶುರುವಾಗತ್ತದು. 52 ದಿನಗಳ ಕೋಲ್ ಬಿದ್ದಿದೆ ಸರ್ ನನ್ನ ಹತ್ರ. ಮೊದಲು ಯಾವತ್ತೂ ಇಷ್ಟೊಂದು ಕೋಲು ನಮ್ಮಲ್ಲಿ ಥರ್ಮಲ್ ಪ್ಲಾಂಟಲ್ಲಿ ಕೋಲ್ ಇರಲಿಲ್ಲ ಸರ್. ಕೇವಲ ಸುದ್ದಿ ಬರ್ತಾ ಇತ್ತು 5 ಗಂಟೆಗಳ ಕೋಲ್ ಉಳಿತು ಅಂತ, 4 ಗಂಟೆಗಳ ಕೋಲ್ ಉಳಿತು ಅಂತ. ಸರ್, ನಿಮ್ಮಲ್ಲಿ ಏನಾದರೂ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಏನಾದರೂ ಮಾಡೋದಕ್ಕೆ ಸರ್ ಅದಾಗಿ ಆಗ್ಬಿಡುತ್ತೆ ಸರ್. ನೋಡಿ, ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಇಷ್ಟು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ನಿಮಗೆ ಚಪ್ಪಾಳೆ ಸದ್ದು ಅಭ್ಯಾಸ ಆಗಿದೆ. ಇಲ್ಲಿ ರಾಜಕೀಯಕ್ಕೆ ಬಂದಮೇಲೆ ಬೈಗಳು ಶಬ್ದಗಳನ್ನು ಕೇಳಬೇಕಾಗತ್ತೆ. ನೋಡಿ, ಯಾವಾಗ ನೀವು ಸಿಸ್ಟಮ್ನ ಚೇಂಜ್ ಮಾಡೋದಕ್ಕೆ ಮಾತಾಡ್ತೀರೋ, ಯಾವುದೇ ಸಿಸ್ಟಮ್ನ ಬದಲಾಯಿಸೋ ಮಾತಾಡ್ತೀರಾ, ಆಗ ಆ ಸಿಸ್ಟಮ್ನ ಬೆನಿಫಿಷರಿ ಯಾರಾಗಿದ್ದಾರೋ, ಯಾರು ಲಾಭ ಪಡ್ಕೊಂಡಿದ್ದಾರೋ ಅವ್ರು ಬೌನ್ಸ್ ಬ್ಯಾಕ್ ಆಗ್ತಾರೆ. ಅದು ಹೇಗಾಗುತ್ತೆ, ಹೇಗೆ ಬದಲಾಯಿಸ್ತಾರೆ ಇವರು? ಹಾಗೆ ಬೈಗಳನ್ನು ಕೊಡ್ತಾರೆ ಸರ್. ನಿಮ್ಮನ್ನು ಅಪಮಾನ ಮಾಡ್ತಾರೆ, ನಿಮ್ಮ ಬಗ್ಗೆ ಹಂಗೆ ಹೇಳ್ತಾರೆ, ಏನೇನು ಹೇಳ್ತಾರೆ, ಎಲ್ಲೆಲ್ಲೋ ಏನೇನು ಹೇಳ್ತಿರ್ತಾರೆ ಸರ್. ಯಾಕಂದ್ರೆ ಅವನಲ್ಲೇ ಮುಗಿಸ್ಬೇಕು, ಅವನ್ನ ಬೆನಿಫಿಷರಿ ನಾವಾಗಿರಬೇಕು ಅಂತ. ಸೊ ಸಿಸ್ಟಮ್ ಏನಿದೆ, ಪ್ರಪಂಚದ ಮೊದಲನೇ ರೈಲ್ ಗಾಡಿ ಮತ್ತು ಪ್ರಪಂಚದ ಮೊದಲನೇ ವಿಮಾನವನ್ನು ವಿರೋಧಿಸಿದ್ರು. ಅದೇಗೆ ಗಾಳಿಯಲ್ಲಿ ಹಾರಾಡೋಕ್ಕಾಗುತ್ತೆ, ಅದು ಹೆಂಗೆ ಟ್ರೈನು ಟ್ರ್ಯಾಕ್ ಮೇಲೆ ಓಡಾಡೋಕ್ಕಾಗುತ್ತೆ ಅಂತ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಈಗ ಅವರ ಗ್ರೇಟ್ ಹಿಂದೆ ಇರೋ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೂ ಈಗ ಟಿಕೆಟ್ ಸಿಗೋದಿಲ್ಲ ಅನಿಸುತ್ತೆ, ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ. ಸೊ ಅದರಿಂದೇನು ಸಮಸ್ಯೆ ಇಲ್ಲ. ಅವಮಾನನ ಬರ್ಸೋಕ್ಕೆ ತಯಾರಾಗಿರಿ. ಅಣ್ಣಾಜಿಯವರು ಹೇಳಿದ್ದಾರೆ, ಅವಮಾನವನ್ನು ಬರ್ಸೋಕ್ಕೆ ತಯಾರಾಗಿ ರಾಜಕೀಯದಲ್ಲಿದ್ದಾಗ. ಇಲ್ಲಿ ಹೊಗಳಿಗೆ ಖಂಡಿತ ಸಿಗಲ್ಲ ನಿಮಗೆ. ಅದ್ರ ಬಗ್ಗೆ ನಾನು ನಿಮ್ಗೊಂದು ಒಳ್ಳೆ ಘಟನೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಇದ್ದ, ಅವನು ಎಲ್ಲದರಲ್ಲೂ ಏನಾದರೂ ಒಂದು ಕಡಿಮೆ ಹುಡುಕ್ತಾನೆ ಇದ್ದ. ಎಲ್ಲದರಲ್ಲೂ ತುಂಬಾನೇ ನೆಗೆಟಿವ್ ಮೈಂಡೆಡ್ ಆಗಿದ್ದ. ಅವನು ಎಲ್ಲ ವಿಷಯದಲ್ಲೂ ಏನಾದರೂ ಒಂದು ತಪ್ಪು ಹುಡುಕ್ತಾ ಇದ್ದ. ಅವ್ನ ಫ್ರೆಂಡ್ಸ್ ತುಂಬಾನೇ ಬೇಜಾರು ಮಾಡ್ಕೋತಾ ಇದ್ರು, ಎಲ್ಲದರಲ್ಲೂ ತಪ್ಪು ಹಿಡಿತಿದ್ದಾನಲ್ಲ ಇವನು ಅಂತ. ಅವ್ನ ಫ್ರೆಂಡ್ಸ್ಗಳಿಗೆ ಆಗ ಒಂದು ನಾಯಿ ಸಿಕ್ಬಿಡ್ತು. ಫ್ರೆಂಡ್ಸ್ಗಳಿಗೆ ಆ ನಾಯಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತು ಸರ್. ನೀರ್ ಮೇಲೆ ನಡೀತಾಯಿತ್ತು ಸರ್ ಹಿಂಗೇನೆ. ಆಗ ಹೇಳಿದ್ರು, ಇದ್ರಲ್ಲೇನು ತಪ್ಪು ಕಂಡಿಟ್ಟಿದ್ದಾನೆ ನೋಡೋಣ ಅಂತ. ಅವನಿಗೆ ಕರೀರಿ, ಕರೆದು ಬಿಟ್ರು. ಆವಾಗ ಹೇಳಿದ್ರು ಅವನಿಗಿದ್ ನೋಡು. ಅವರು ನಾಯಿನ ಬಿಟ್ಟರು ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಆ ನಾಯಿ ಹಾಗೆ ನೀರಿನ ಮೇಲೆ ನಡ್ಕೊಂಡು ನೇರವಾಗಿ ಆ ಕಡೆ ಹೋಗಿ ತಲುಪಿಬಿಡ್ತು. ಈಗ ಹೇಳು, ಇದ್ರ ಬಗ್ಗೆ ಏನು ಹೇಳ್ತೀಯ ಅಂತ ಕೇಳಿದ್ರು. ಅವನು ಹೇಳ್ದ, ಹಾಂ ನನಗೆ ಅರ್ಥ ಆಯಿತು, ನಾಯಿಗೆ ಈಜು ಬರಲ್ಲ ಅಂತ. ಈ ಥರ ಜನ ಇರ್ತಾರೆ ಸರ್. ಮನ್ಸಿಗೆ ಬಂದಾಗ ಮಾತಾಡ್ತಾರೆ, ಬೈಗಳನ್ನು ಕೊಡ್ತಾರೆ. ಅರವಿಂದ್ ಕೇಜ್ರಿವಾಲ್ಗೆ ಬೈತಾ ಇರ್ತಾರೆ, ಭಗವಂತ ಮಾನಿಗೆ ಬೈತಾ ಇರ್ತಾರೆ. ಬೈತಾನೆ ಇರಿ, ಏನು ಮಾಡೋಕ್ಕಾಗತ್ತೆ, ಅವ್ರು ತಪ್ಪು ಹುಡುಕ್ತಾನೆ ಇರ್ತಾರೆ. ಎಲ್ಲಾದ್ರೂ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ, ಪಬ್ಲಿಕ್ಗೋಸ್ಕರ ಕೆಲಸ ಮಾಡಬೇಕಷ್ಟೇ. ಒಂದು ಸಲ ನೀವು ಒಳ್ಳೆ ಕವಿತೆ ಒಂದನ್ನು ಹೇಳಿದ್ರಿ, ಮಾತುಕತೆ ಆಗಿದೆ. ಹಾಂ, ಮಾತುಕತೆ ಆಗಿತ್ತು. 56 ಇಂಚಿನ ಎದೆ ತೋರಿಸೋದ್ರಿಂದ ಮಾತಾಗಿತ್ತು. ಭಾರತವನ್ನು ಡಿಜಿಟಲೈಸ್ ಮಾಡೋದ್ರಿಂದ ಮಾತಾಗಿತ್ತು. ಬುಲೆಟ್ ಟ್ರೈನ್ ತರೋದ್ರಿಂದ. ಸೊ ಆ ಮಾತು ಎಲ್ಲಿಗೆ ಹೋಗಿದೆ ಈಗ? ಪ್ರಾಬ್ಲಮ್ ಏನು ಅಂತಂದರೆ ಮಾತೇ ಸಿಗ್ತಾ ಇಲ್ಲ ಈಗ. ಮಾತು ಎಲ್ಲಿ ಹೋಗಿದೆ ಅಂತ.
ಮನ್ ಕಿ ಬಾತ್. ಮೋದಿಜಿಯವರ ಮನ್ ಕಿ ಬಾತ್ ಅಂತೂ ಜನರು 2 ಸಲ ನೆರವೇರಿಸ್ಬಿಟ್ರು, ಪ್ರಧಾನಮಂತ್ರಿ ಮಾಡಿದ್ರು. ಜನರ ಮಾತನ್ನು ಕೇಳಿಸ್ಕೊಳ್ಳಿ. ಯಾಕೆ ನಿಮ್ಮ ಮನಸ್ಸಿನ ಮಾತನ್ನೇ ಮಾಡ್ತಾ ಇರ್ತೀರಾ? ಜನಗಳ ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ಳಿ. ಸಿಲಿಂಡರ್ ತುಂಬಾ ದುಬಾರಿಯಾಗಿದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತು ಏನೇನಿದೆಯೋ ಅದೆಲ್ಲ ಸೇಲ್ ಆಗ್ತಾ ಹೋಗ್ತಾ ಇದೆ. ರೈಲು, ತೈಲ, ಬೇಲು. ಭಗವಂತ ಮಾನವರೇ, ನಿಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಾಗೆಲ್ಲ ನೀವು ಉಲ್ಟಾನೇ ಮಾತಾಡ್ತೀರಿ. ಸ್ಪೀಕರ್ ಚೇಂಬರಲ್ಲಿ ನಿಮ್ಮನ್ನು ಮಾತಾಡೋದಕ್ಕೆ ಅಂತ ಹೇಳಿದ್ರೆ ಆಗ ನೀವು ಇಡೀ ಕಾಡಿನ ಕಾನೂನನ್ನೇ ಹೇಳಿಬಿಟ್ರಿ. ಆ್ಯಕ್ಚುಲಿ ಅದು ಉಲ್ಟಾ ಆಗಿರಲ್ಲ. ನೀವೇ ಅದನ್ನು ಉಲ್ಟಾ ಮಾಡಿ ನೋಡಿದ್ರೆ ಮತ್ತೆ ನೇರವಾಗೇ ಇರುತ್ತೆ. ವಾಗ್ವಾದ ತುಂಬಾ ಆಗಿತ್ತು ಆ ಸೆಷನ್ನಲ್ಲಿ. ಆಗ ಸ್ಪೀಕರ್ ಸಾಹೇಬರು ಹೇಳಿದರು, ಭಗವಂತ್ ನೋಡಿ, ಈಗಲೂ ನಮಗೆ ಅನ್ನಿಸ್ತಾ ಇದೆ ಖುಷಿಯಾಗಿಲ್ಲ ಎಲ್ಲರೂ ಅಂತ. ಸ್ವಲ್ಪ ವಾತಾವರಣನ ತಿಳಿಯಾಗಿಸು ಅಂತ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಿಮ್ಮ ಔಷಧಿನ ಎಲ್ರಿಗೂ ಸ್ವಲ್ಪ ಕೊಡಿ ಅಂತ. ಆಗ ನಾನೇನೋ ಒಂದನ್ನು ಹೇಳಿದೆ ನೋಡಿ, ನಿಮಗೂ ಹೇಳ್ತೀನಿ ನೋಡಿ. ಈಗ ವಾತಾವರಣ ಸ್ವಲ್ಪ ತಿಳಿಯಾಗುತ್ತೆ. ಇಲೆಕ್ಷನ್ ಕಮಿಷನ್ ಯಾವತ್ತು ಕಾಡಲ್ಲಿ ಚುನಾವಣೆನ ಘೋಷಣೆ ಮಾಡ್ತೋ, ಇಲೆಕ್ಷನ್ ಕಮಿಷನ್ ಯಾವತ್ತು ಜಂಗಲಲ್ಲಿ ಚುನಾವಣೆನ ಅನೌನ್ಸ್ ಮಾಡ್ತೋ, ಚುನಾವಣೆ ಮೇಲೆ ತಮ್ಮ ತಮ್ಮ ವಿಚಾರಧಾರೆಗಳ ಮೇಲೆ ಇದ್ರು ಪ್ರಾಣಿಗಳು. ಹುಲಿ ಮೇಕೆಯ ಮನೆಗೆ ಹೋಯ್ತು, ತಂಗಿ ನಮಸ್ಕಾರ ಅಂತ ಹೇಳ್ತು. ಮತ್ತೆ ಹೇಳಿ ಹೇಗಿದ್ದೀರ ನೀವಂತ. ಮೇಕೆ ಹೇಳ್ತು ಎಲ್ಲರೂ ಚೆನ್ನಾಗಿದೆ ಅಂತ. ಆದ್ರೆ ನನ್ನ ಎದೆಯಲ್ಲಿ ತುಂಬಾನೇ ಗಾಬರಿ ಆಗಿಬಿಟ್ಟಿದೆ. ಹುಲಿ ನನ್ನ ಮನೆಗೆ ಬಂದು 2 ಕೈಗಳನ್ನ ಮುಗಿದುಕೊಂಡು ನಿಂತಿದೆ. ಹುಲಿ ಹೇಳ್ತು, ತಂಗಿ ನನ್ನನ್ನು ನಾಚಿಕೆ ಪಡಿಸ್ಬಿಡ. ಈಗ ನಾವು ಕಾಡಿನಲ್ಲಿ ಏಕತೆಯಿಂದ ಇದ್ಬಿಡೋಣ. ನಿಮ್ಮವ್ರಿಗೂ ಹೇಳಿಬಿಡು, ಇನ್ಮೇಲೆ ಹುಲಿ ನಿಮ್ಮವ್ರಿಗೆ ಏನು ಮಾಡೋದಿಲ್ಲ ಅಂತ. ಇವತ್ತಿಂದ ನೀವೆಲ್ಲ ಪರಿವಾರದವರು ತುಂಬಾನೇ ಖುಷಿಯಾಗಿರಬಹುದು. ಅದಕ್ಕೆ ಬರೋ ಚುನಾವಣೆಯಲ್ಲಿ ನನ್ನ ಚುನಾವಣೆ ಚಿಹ್ನೆಗೆ ಸ್ವಲ್ಪ ನೋಡಿಕೊಂಡು ಮತ ಹಾಕಿ. ಈಗ ಮುಂದಕ್ಕೆ ಹೋಗೋಣ. ಮುಂದಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಬಣ್ಣ ಬಣ್ಣಗಳ ಧ್ವಜಗಳಿಂದ ತುಂಬ ಹೋಗಿತ್ತು ಚಂಬಲ್. ಬೆಕ್ಕುಗಳು ಇಲಿಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ವು ಕಂಬಳಿ. ನರಿಗಳಿಗೆ ಹೇಳಲಾಗಿತ್ತು ಅರ್ಧ ಕಾಡು ನಿಮ್ದು ಅಂತ. ಜಡ್ಜ್ ಸಾಹೇಬ್ರೆ ಕೇಳಿಸ್ಕೊಳ್ಳಿ, ನರಿಗಳಿಗೆ ಹೇಳಲಾಗಿತ್ತು ಅರ್ಧ ಕಾಡು ನಿಮ್ದಾಗುತ್ತೆ ಅಂತ. ಗೂಬೆಗೆ ಹೇಳಲಾಗಿತ್ತು ಹೆದರ್ಕೋಬೇಡ, ದಿನವೂ ರಾತ್ರಿ ಆಗಿರುತ್ತೆ ಅಂತ. ಇಲಿಗಳಿಗೆ ಭರವಸೆ ಕೊಡಲಾಗಿತ್ತು ಹದ್ದುಗಳು ಇರೋದಿಲ್ಲ ಅಂತ. ಯಾಕಂದ್ರೆ ಹದ್ದು ಬಂದು ತನ್ನ ಕೈಯಿಂದ ಅವುಗಳನ್ನ ಎತ್ಕೊಂಡು ಹೋಗ್ತವೆ ಅಂತ. ಇಲಿಗಳಿಗೆ ಹೇಳಲಾಗಿತ್ತು ಹದ್ದುಗಳು ಇರೋದಿಲ್ಲ ಅಂತ. ಹದ್ದುಗಳಿಗೆ ಹೇಳಲಾಗಿತ್ತು ಇಲಿಗಳ ಸಪ್ಲೈ ನಿಮಗೆ ಕಮ್ಮಿ ಆಗೋದಿಲ್ಲ ಅಂತ. ಸೊ ಪೂರ್ತಿ ದಿನ ಕ್ಯಾಂಪೇನ್ ಮಾಡಿ ಹುಲಿ ತನ್ನ ಮನೆಗೆ ಬಂದ್ಬಿಡುತ್ತೆ. ಮತ್ತೆ ತನ್ನ ಹೆಂಡತಿಗೆ ಹೇಳುತ್ತೆ, ಡಾರ್ಲಿಂಗ್ ಪೂರ್ತಿ ಕಾಡಿನವ್ರಿಗೆ ನಾನು ಕಿವಿಗೆ ಹೂವು ಇಟ್ಟಿದ್ದೀನಿ ಅಂತ. ಹೆಣ್ಣುಳ್ಳಿ ಹೇಳ್ತು, ನನ್ನ ಪತಿದೇವರೇ ನನಗೆ ಹೊರಗಡೆ ಹೋಗಬೇಕು ಅನ್ನೋ ಆಸೆ ಆಗ್ತಿದೆ ಅಂತ. ಒಂದು ಮೆತ್ತಗಿರೋ ನಾಜೂಕಾಗಿರೋ ಮೊಲನ ತಿನ್ಬೇಕು ಅನ್ನೋ ಆಸೆ ಆಗ್ತಿದೆ ಅಂತ. ಹುಲಿ ಹೇಳ್ತು, ಅಯ್ಯೋ ಭಾಗ್ಯವತಿ, ದಯವಿಟ್ಟು ನನ್ನ ಮಾತು ಕೇಳು, ಎಷ್ಟು ಬೇಕಾದರೂ ಮೊಲಗಳನ್ನು ತಿನ್ನು, ಆದರೆ ಪ್ಲೀಸ್ ಇಲೆಕ್ಷನ್ ಆದಮೇಲೆ ತಿನ್ನು, ಪ್ಲೀಸ್ ಇಲೆಕ್ಷನ್ ಆದಮೇಲೆ. ನಾನಿಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಪಬ್ಲಿಕ್ಗೆ ಮೊದಲು ಆಶ್ವಾಸನೆ ಕೊಡಲಾಗುತ್ತೆ, ಆಮೇಲೆ 5 ವರ್ಷಗಳ ತನಕ ಒಂದು ಮೊಲದ ಥರ ತಿಳ್ಕೊಳ್ಳಾಗುತ್ತೆ. ಮುಂದಿನ ಇಲೆಕ್ಷನ್ ಬರೋ ತನಕ ಪಬ್ಲಿಕ್ಗಳನ್ನ ಹರಿದು ತಿನ್ಕೋ ಅಂತ. ಈ ಟ್ಯಾಕ್ಸ್ನ ಅವ್ರ ಮೇಲೆ ಹಾಕು, ಅದನ್ನ ಇವ್ರ ಮೇಲೆ ಹಾಕು, ಎಲ್ಲ ಟ್ಯಾಕ್ಸ್ನ ಪಬ್ಲಿಕ್ ಮೇಲೆ ಯಾಕೆ ಹಾಕ್ತೀರಾ ನೀವು ಅಂತ ಹೇಳಿ. ನನಗೆ ನಿಜವಾಗ್ಲೂ ಇದು ಅರ್ಥನೇ ಆಗ್ತಿಲ್ಲ. ಅಲ್ಲ, ಲೀಡರ್ಗಳಿಗೆ ವಿದ್ಯುತ್ ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ, ಲೀಡರ್ಗಳಿಗೆ ಟೋಲ್ ಪ್ಲಾಜಾ ಎಲ್ಲ ಫ್ರೀ ಇರ್ತಂದ್ರೆ ಅದೆಲ್ಲ ಜನಗಳಿಗೆ ಯಾಕೆ ಇರಬಾರ್ದು ಅಂತ. ಪಬ್ಲಿಕ್ ತಾನೇ ನಿಮ್ಮನ್ನ ಲೀಡರ್ ಆಗಿ ಮಾಡಿದ್ದು, ಎಲ್ಲ ಪಬ್ಲಿಕ್ನವ್ರದ್ದು ತಾನೆ. ಆದ್ರೆ ನೀವು ಸ್ವಲ್ಪ ಲೋಕತಂತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಅವರು ನನ್ನ ಪಾರ್ಟಿಯ ಪ್ರಧಾನರು. ಅವರು ಡಿಲ್ಲಿಯಲ್ಲಿ ಶುರು ಮಾಡಿದ್ರು ಏನಂದ್ರೆ, ನೋಡಿ ಮಹಿಳೆಯರಿಗೆ ಬಸ್ ಫ್ರೀ ಅಂತ, ಮೆಡಿಸಿನ್ ಫ್ರೀ ಇದೆ, ಎಜುಕೇಶನ್ ಫ್ರೀ ಅಂತ. ಸೊ ಆಗ ಹೇಳ್ತಾರೆ ಯಾರು ಈ ವಿಪಕ್ಷದಲ್ಲಿ ಇರ್ತಾರವರು, ಏನಂದ್ರೆ ಈ ಕೇಜ್ರಿವಾಲ್ ಫ್ರೀಯಲ್ಲಿ ರೇವಡಿ ಕೊಡ್ತಾ ಇದ್ದಾರೆ ಅಂತ. ಫ್ರೀಯಾಗಿ ರೇವಡಿ. ನಾನು ಹೇಳೋದು, ಓ ಹೌದಾ, 300 ಯೂನಿಟ್ ಕರೆಂಟು ಮತ್ತು ಸ್ವಲ್ಪ ಮೆಡಿಕಲ್ಲು, ಬಸ್ಸಿನ ಪ್ರಯಾಣ, ಇದೆಲ್ಲ ನಿಮಗೆ ರೇವಡಿ ಅನ್ಸಕ್ಕೆ ಶುರು ಆಯ್ತಾ ಫ್ರೀ ಕೊಟ್ಟ ತಕ್ಷಣ? ಸೊ ಎಲ್ಲರ ಮನೆಗೆ 15 ಲಕ್ಷ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಈ ಹಪ್ಪಳನ್ನ ಯಾರು ಸೇಲ್ ಮಾಡಿದ್ದು? ಅದು ನೆನಪಿಲ್ಲ. ನಾನಂತೂ ಅಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದೆ. ಸರಿ ಹೇಳಿ ಮೋದಿಜಿ, ಒಳ್ಳೆ ದಿನ ಯಾವಾಗ ಬರುತ್ತೆ ಅಂತ. ಸರಿ, ಈಗ ಜನರಲ್ಲಿ ಯಾರಾದರೂ ಪ್ರಶ್ನೆಗಳನ್ನ ಕೇಳ್ತೀರಾ? ನಾನು ನಿಮ್ದೊಂದು ಇಂಟರ್ವ್ಯೂಲ್ಲಿ ಕೇಳಿದ್ದೆ, ನೀವೊಮ್ಮೆ ವಿದೇಶಕ್ಕೆ ಹೋಗ್ತಾ ಇದ್ರಿ. ಅದರಲ್ಲಿ ಏರ್ಲೈನ್ಸ್ ಕೂಡ ವಿದೇಶದ್ದು, ಅಲ್ಲಿನ ಜನರು ವಿದೇಶದವರು.
ಅಲ್ಲಿ ನೀವು ಏರ್ ಹೋಸ್ಟೆಸ್ ಜೊತೆ ನಿಮ್ದೇ ಭಾಷೆ ಮಾಡ್ಕೊಂಡು ಮಾತಾಡಿದ್ರಿ. ಸೊ ಈ ಕಥೆ ಏನು ಒಂದ್ಸಲ ಹೇಳ್ತೀರಾ? ಇದ್ರ ಹೆಸರು ಕೂಡ ನೀವು ಇಟ್ಕೊಂಡ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರ ರಿಸಲ್ಟೇ ಇದು. ನಾನು ಹೋಗ್ತಾ ಇದ್ದೆ ನ್ಯೂಯಾರ್ಕ್ಗೆ, ಏರ್ ಫ್ರಾನ್ಸ್ ಫ್ಲೈಟಲ್ಲಿ ಪ್ಯಾರಿಸ್ಗೆ, ಪ್ಯಾರಿಸಿಂದ ನ್ಯೂಯಾರ್ಕ್ಗೆ. ಸೊ ಪ್ಯಾರಿಸಿಂದ ನ್ಯೂಯಾರ್ಕ್ ತನಕ ಈ ಕಡೆ ನನಗೆ ಬಿಳಿಯರು ಕೂತಿದ್ರು, ಈ ಕಡೆ ಸ್ವಲ್ಪ ಕಪ್ಪಗಿರೋರು ಕೂತಿದ್ರು, ಮಧ್ಯದಲ್ಲಿ ನಾನಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, 9:30 ಗಂಟೆ ಫ್ಲೈಟ್ ಆಗಿದೆ ಇದು. ಮಾನ್ ಸಾಹೇಬ್ರೆ, 9:30 ಗಂಟೆ ನೀನು ಮಾತಾಡಲಿಲ್ಲ ಅಂತಂದರೆ ಹುಚ್ಚಾಗೋ ಸಾಧ್ಯತೆ ಕೂಡ ಇದೆ. ಏನು ಮಾತಾಡೋದು 9:30 ಗಂಟೆ ಇವ್ರ ಜೊತೆಯಲ್ಲಿ? ನೋಡೋಣ ಏನು ಮಾಡೋಣ. ಸೊ ನನ್ನ ಜೊತೆ ಕೂತಿದ್ರಲ್ಲ ಒಬ್ಬರು ಇಲ್ಲಿ, ಅವರು ಪ್ಯಾಸೆಂಜರು, ಆರ್ಟಿಸ್ಟ್ ಆಗಿದ್ರು, ಅವರು ಶೋ ಮಾಡೋಕ್ಕೆ ಹೋಗ್ತಾಯಿದ್ರು. ನಾನು ಹೇಳಿದೆ ಅವ್ರಿಗೆ, ನಾನೇನೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಏನೋ ಯೋಚನೆ ಮಾಡಿಬಿಡಿ, ನೀವು ಸುಮ್ಮನೆ ನಿಮ್ಮ ಪಾಡಿಗೆ ಮಲಗಿಬಿಡಿ ಅಷ್ಟೇ, ನಾನು ನಿಮ್ಮ ಜೊತೆ ಇಲ್ವೇ ಇಲ್ಲ ಅಂತ. ನಾನು ಬೆಲ್ ಹೊಡೆದೆ, ಏರೋಸ್ಟೆಸ್ ಬಂದ್ಲು. ಎಸ್, ಮೇ ಐ ಹೆಲ್ಪ್ ಯು? ನಾನು ನನ್ನ ಕಡೆಯಿಂದ ಒಂದು ಲ್ಯಾಂಗ್ವೇಜ್ನ ಫಾರ್ಮ್ ಮಾಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಿದೆ ಗೊತ್ತಾ? ನಾನು ಹೇಳಿದೆ, ಬಿಲ್ಬಿಸ್ತಾವಲ್ಲ, ಹಂಗಿಸ್ತಾವಲ್ಲ, ಹೊಳಿಸ್ತಾಳ, ಅಲ್ಲಿ ಇಸ್ತಲ್ಲ ಅಲ್ಲ, ಅಲ್ಲಿ ಉಸ್ತಲ್ಲ, ವಿಭಿಸ್ತಲ್ಲ, ವಿಭೂಷಿ ಹೇಳಿದ್ಲು. ಪಾಡನ್? ನಾನು ಹೇಳಿದೆ, ಹಿಂಗೆ ಸಲ ಅಲ್ಲ, ಹುಂಗಿಸ್ತಲ್ಲ, ಹರಿಸ್ತಲ್ಲ, ಹುಲುಸ್ತಲ್ಲ, ಹುವಿಸ್ತಲ್ಲ, ಹುಲುವಿಸ್ತಿ. ಅವಳು ಹೇಳಿದ್ಲು, ಸಾರಿ ಸರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಆಗ ನಾನು ಬಾಡಿ ಲ್ಯಾಂಗ್ವೇಜಲ್ಲಿ ಕೋಪ ತೋರಿಸ್ಬಿಟ್ಟೆ. ಹಿಂಬಿಲ್ ಬಿಡಿಸ್ತಾರ ಲ್ಯಾಂಗ್ವೇಜಾ, ಹೇರಾವಿಸ್ತಾ, ಹೀರಿಸ್ತಾರ, ಹಿಂಬಲ್ವಿಸ್ತಿ ಏರ್ ಇಂಡಿಯಾ, ರೂಲಾವಿಸ್ತಿ ಲುಫ್ತಾನ್ಸಿ, ಹಿಂಬಲ್ವಿಸ್ತಿ ಏರ್ ಫ್ರಾನ್ಸಿ, ರೂಲಾಬಿಸ್ತಿ ಏರ್ ಫ್ರಾನ್ಸಿ. ಈಗ ರಜಜ್ಜಿ ಅವಳಿಗೆ ಇಷ್ಟಂತೂ ಗೊತ್ತಾಯಿತು ನಾನು ಅವ್ರ ಏರ್ಲೈನ್ಸಿಗೆ ಬೈತಾ ಇದ್ದೀನಿ ಅಂತ. ಲುಫ್ತಾನ್ಸ್ ಅಂತ ಹೇಳಿಬಿಟ್ನಲ್ಲ ಮಧ್ಯದಲ್ಲಿ ನಾನು. ಆಗ ಹೇಳಿದ್ಲು, ವೆಯ್ಟ್, ಪ್ಲೇನ್ ಕ್ಯಾಪ್ಟನ್ನ ಕರ್ಕೊಂಬಂದ್ಲು ಆಚೆಗೆ. ಕ್ಯಾಪ್ಟನ್ ಬಂದು ಹೇಳಿದೆ, ಎಸ್ ಪ್ಲೀಸ್. ನಾನು ಅದೇ ಏನು ಮಾಡೋಣ, ಎಸ್ ಪ್ಲೀಸ್, ಫ್ರೀರಾ ಹೀರವಿಸ್ತಿರಲ್ಲ, ಊರ್ಲವಿಸ್ತಿರಲ್ಲ, ಹೂಕಿ ಅಪ್ಸೋರು. ಅವನು ಹೇಳ್ದ, ಪ್ಲೀಸ್ ಕಮ್ ವಿತ್ ಮೀ. ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋದ. ನನ್ನ ಮುಖದ ಹತ್ರ ಮೈಕ್ನ ಇಟ್ಬಿಟ್ಟ, ಮುಂದಕ್ಕೆ ಕರ್ಕೊಂಡು ಹೋಗಿ ಸ್ಪೀಕ್. ನಾನು ಹೇಳಿದೆ, ಬೋಲಿಲ್ಲ ಅಂಕಲಲ್ಲ, ವಿಸ್ತಲಲ್ಲ, ಇಂಗಿಲ್ ವಿಸ್ತಲಲ್ಲ, ಬೋಲ್ಬೋಸ್ತಿ. ಆಗ ನಾನು ಮಾತಾಡೋದೆಲ್ಲ ಫ್ಲೈಟಲ್ಲಿರೋ ಎಲ್ರಿಗೂ ಕೇಳಿಸ್ಬಿಡ್ತು. ಈಗ ಅವ್ರು ಇಂಗ್ಲೀಷಲ್ಲಿ ಏನು ಅನೌನ್ಸ್ ಮಾಡ್ತಿದ್ದು ಅಂತಂದ್ರೆ, ಯಾರಿಗಾದ್ರೂ ಈ ಭಾಷೆ ಅರ್ಥ ಆಗೋದಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಲ್ಲ ಸರ್, ಈ ಥರ ಲ್ಯಾಂಗ್ವೇಜ್ ಇದ್ರೆ ತಾನೇ ಕಾಂಟ್ಯಾಕ್ಟ್ ಮಾಡೋದು. ಇದು ಇನ್ನೊಂದ್ಸಲ ಮಾತಾಡೋ ಅಂತಂದ್ರೆ ನನ್ನ ಕೈಯಲ್ಲೇ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅದು. ನಾನು ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದೆ, ಫುಲ್ ಓಸ್ತಿ ಎಂಡಲ್ಲಿ. ಯಾಕಂದರೆ ಅವ್ರಿಗೆ ಅನಿಸ್ಬೇಕು ನಾನು ಒಂದೇ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ. ನನ್ನನ್ನು ಕೇಳಿದ್ರು, ನಿಮ್ಮ ಸಾಮಾನು ಎಲ್ಲಿದೆಯಾ ಅಂತ. ಗಿಲ್ಗಿಸ್ತೆ, ಪಿಕ್ ಇಟ್ ಅಪ್. ನನ್ನನ್ನು ಫಸ್ಟ್ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಆಹಾ, ಮೊದಲನೇ ಸಲ ಈ ಥರ ಕೂತಿದ್ದೆ, ರಾಜನ್ ಥರ. ನನ್ನ ಸೇವೆ ಶುರು ಆಗೋಯ್ತಲ್ಲಿ. ನಾನು ಏನೇನು ಕೇಳಿದ್ರು ಅದೆಲ್ಲ ಬರ್ತಾ ಹೋಗ್ತಾ ಇತ್ತಲ್ಲಿ. ಹಿಂದೆಯಿಂದ ಒಬ್ಬಳು ಏರ್ ಹೋಸ್ಟೆಸ್ ಬಂದ್ಲಲ್ಲಿ, ನನಗೊಂದು ಚೀಟಿ ಕೊಟ್ಲು. ಅವಳು ಹೇಳಿದ್ಲು, ಯುವರ್ ಕೋ ಪ್ಯಾಸೆಂಜರ್ ಸೆಂಡ್ ಇಟ್ ಫಾರ್ ಯು. ಅದರಲ್ಲಿ ಪಂಜಾಬಿಯಲ್ಲಿ ಬರೆದಿತ್ತು, ಗೆಳೆಯ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗ್ಬಿಡು ಅಂತ. ನಾನು ಅದೇ ಚೀಟಿಯ ಇನ್ನೊಂದು ಬದಿಯಲ್ಲಿ ಬರೆದು ಕಳಿಸ್ದೆ, ಸಾರಿ, ಇದು ನಾನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸೀಟು. ಆ ಕಡೆ ಈ ಕಡೆ ಓಡಾಡ್ತಿದ್ದ ಎಲ್ಲ ಏರ್ ಹೋಸ್ಟೆಸ್ ನನ್ನನ್ನು ಕೇಳ್ಕೊಂಡು ಹೋಗ್ತಾ ಇದ್ರು, ಆರ್ ಯು ಓಕೆ? ನಾನು ಹೇಳ್ತಿದ್ದೆ, ಬಿಲ್ಬೋಸ್ತಿ. ನೋಡಿ, ಈ ಥರ ಘಟನೆಗಳು ನಡೀತು. ನೀವು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ.